ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಆಲಿಹಿ ವಸಹಬಿ ಅಜ್ಮഈನ್. ಸಂಯುಕ್ತ ನಾಗರಿಕ ಸಮಿತಿ ಉಳ್ಳಾಲ ತಾಲೂಕು ಹಮ್ಮಿಕೊಂಡ ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧದ ಜನಾಂದೋಲನದ ಭಾಗವಾಗಿ ನಾವೆಲ್ಲರೂ ಈ ಕೆಸಿ ರೋಡ್ ಜಂಕ್ಷನ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಕೆಲವೊಂದು ಭಾಷಣಗಳನ್ನು ನಾವು ಆಲಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮಾಧ್ಯಮಗಳಲ್ಲಿ ವಕ್ಫ್ ಎನ್ನುವ ವಿಚಾರ ತುಂಬಿ ನಿಂತಿದೆ. ಅದರ ಬಗ್ಗೆ ನಿರಂತರವಾದ ಚರ್ಚೆಗಳು ದೃಶ್ಯಶ್ರಾವ್ಯ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 2024 ಉಮೀದ್ ಎನ್ನುವ ಹೆಸರಲ್ಲಿ ವಕ್ಫಿಗೆ ತಿದ್ದುಪಡಿಗಳನ್ನು ತಂದುಕೊಂಡು ಅದರಲ್ಲಿ ಅನೇಕ ರೀತಿಯ ಸಂವಿಧಾನ ವಿರೋಧಿಯಾದ ಅಂಶಗಳನ್ನು ಕೂಡ ಅಳವಡಿಸಿಕೊಂಡು ದೇಶದಲ್ಲಿ ವಿಶೇಷವಾಗಿ ಮುಸಲ್ಮಾನರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ವಿಶೇಷವಾದಂತಹ ಒಂದು ದಾಳಿಯನ್ನು ಆಯೋಜಿಸಿದೆ. ವಕ್ಫ್ ಎಂದರೆ ಏನು ಎನ್ನುವುದರ ಬಗ್ಗೆ ನಾನಿವತ್ತು ಮಾತಾಡಬೇಕಾದ ಅಗತ್ಯ ಇಲ್ಲ. ವಿವರವಾಗಿ ಇದರ ಧಾರ್ಮಿಕ ಹಿನ್ನೆಲೆಗಳಲ್ಲಿ ಚರ್ಚಿಸಲ್ಪಟ್ಟಿದೆ. ಭಾರತ ದೇಶದಲ್ಲಿ ವಕ್ಫಿನ ಪರಂಪರೆ ಆರಂಭಗೊಳ್ಳುವುದು ದೆಹಲಿ ಸಲ್ತನಟ್ನಿಂದ. ದೆಹಲಿ ಸುಲ್ತಾನರುಗಳು 1206ರಲ್ಲಿ ಇಂದಿಗೆ ಸುಮಾರು 819 ವರ್ಷಗಳ ಹಿಂದೆ ಸುಲ್ತಾನ್ ಕುತುಬುದ್ದೀನ್ ಐಬಕ್ ಒಂದು ಸಾಮ್ರಾಜ್ಯವನ್ನು ಡೆಲ್ಲಿಯಲ್ಲಿ ಸ್ಥಾಪನೆ ಮಾಡಿದ್ರು. ಅದರೊಂದಿಗೆ ಡೆಲ್ಲಿ ಸುಲ್ತಾನೇಟ್ ಆರಂಭಗೊಂಡಿತ್ತು. ಸುದೀರ್ಘವಾದ 800 ವರ್ಷಗಳ ಹಿಂದೆ ಐಬಕ್ ಪ್ರಾರಂಭ ಮಾಡಿದಂತಹ ಒಂದು ಡೆಲ್ಲಿ ಸಲ್ತನಟ್ ಆಮೇಲೆ ಖಿಲ್ಜಿಗಳು, ಲೋಧಿಗಳು, ತುಘಲಕ್ಗಳು ಎಲ್ಲರೂ ಆಳ್ವಿಕೆ ಮಾಡಿದ್ರು. ಅದರ ಐತಿಹಾಸಿಕವಾದ ಭಾಗಗಳಿಗೆ ನಾನು ಇವತ್ತು ಪ್ರವೇಶ ಮಾಡುವುದಿಲ್ಲ. 800 ವರ್ಷಗಳ ಹಿಂದೆ ಈ ದೇಶದಲ್ಲಿ ವಕ್ಫಿನ ಪರಂಪರೆಯನ್ನ ಡೆಲ್ಲಿ ಸುಲ್ತಾನರುಗಳು ಆರಂಭ ಮಾಡಿದ್ರು. ಅದರ ನಂತರ ಬಂದಂತಹ ಸುಲ್ತಾನಗಳು ಕೂಡ ಮುಸ್ಲಿಂ ಸಮುದಾಯದ ಧಾರ್ಮಿಕವಾದ, ಜೀವಕಾರುಣ್ಯಪರವಾದ, ಭಕ್ತಿಪರವಾದ ಕಾರ್ಯಗಳಿಗಾಗಿ ತಮ್ಮ ಸ್ವತ್ತುಗಳನ್ನು ವಾಗ್ದಾನ ಮಾಡಿದ್ದಾರೆ, ವಕ್ಫ್ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ವಿವಾದಿತ ಬಿಲ್ಲಲ್ಲಿ ಏನಿದೆ ಅಂತ ಹೇಳಿದರೆ ಅಂದಿನಿಂದ ಇಂದಿನ ತನಕ 100 ವರ್ಷಗಳ ಚರಿತ್ರೆಯನ್ನು ಅವಲೋಕನ ಮಾಡಿದರೆ ಅದರಲ್ಲಿ ಮೌಖಿಕವಾದ ವಕ್ಫ್ ಅಂತ ಅಂಗೀಕಾರ ಮಾಡುವಂತಿಲ್ಲ. ವಕ್ಫ್ ಬೈ ಯೂಸರ್ ಅನ್ನ ವಕ್ಫ್ ಅಂತ ಅಂಗೀಕಾರ ಮಾಡುವಂತಿಲ್ಲ. ಇಂತಹ ಅನೇಕ ವಿವಾದಿತ ಬಿಲ್ಲುಗಳನ್ನು, ಅಂಶಗಳನ್ನು ಕಾಯ್ದೆಯಲ್ಲಿ ಅವರು ಅಳವಡಿಸಿದ್ದಾರೆ. ಇವತ್ತು ನಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ CAA ಬಂತು, NRC ಬಗ್ಗೆ ಚರ್ಚೆಗಳು ಬಂತು, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗಳನ್ನು ತರಲಾಯಿತು. ಅಸ್ಸಾಂನಲ್ಲಿ ಅದರ ದುರಂತ ಫಲಗಳನ್ನು 100 ಲಕ್ಷಾಂತರ ಮಂದಿ ಅನುಭವಿಸಿದ್ರು. ಸಹೋದರರು ಗಮನಿಸಬೇಕು, CAA ಅಸ್ಸಾಂ ಎನ್ನುವ ರಾಜ್ಯದಲ್ಲಿ ಅದನ್ನು ಚಾಲ್ತಿ ಮಾಡಿದಾಗ 3,30,00,000 ಮನುಷ್ಯರಿರುವಂತಹ ಅಸ್ಸಾಂನಲ್ಲಿ ಸ್ಥಿರವಾದ ಬೇಕಾದ ದಾಖಲೆಗಳ ಕೊರತೆಯಿಂದ 20 ಲಕ್ಷ ಮಂದಿ ಆ CAA ಇಂದ ಹೊರಗೆ ಬರುವಂತಹ ಸನ್ನಿವೇಶ ನಿರ್ಮಾಣವಾಯಿತು. ಗಮನಿಸಿ ನೋಡಿ, ಈ ಕಾಯ್ದೆ ಬಂತು. ಅನಂತರ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್ ಎನ್ನುವ NRC ತಂದ್ರು. ವಿವಿಧ ರೀತಿಯಲ್ಲಿ ವಿಶೇಷವಾಗಿ ಮುಸಲ್ಮಾನರ ಮೇಲೆ ಅದು ಸಂವಿಧಾನದ ದಾಳಿಯಾಗಿರ್ಬೋದು, ಒಟ್ಟಾರೆ ಅಲ್ಪಸಂಖ್ಯಾತರ ಮೇಲಿರುವ ದಾಳಿಯಾಗಿರ್ಬೋದು, ಅದರ ನೇರವಾದ ದುರಂತಗಳನ್ನು ಅನುಭವಿಸುವ ಜನಾಂಗ ಅಂತ ಹೇಳಿದ ಮುಸಲ್ಮಾನರು. ಇಲ್ಲಿ ನೋಡಿ, ಯಾರಿಗೂ ಏನು ಹೇಳಬಹುದಾದ, ಯಾವುದೇ ರೀತಿಯಲ್ಲಿ ಅಕ್ರಮ ಮಾಡಬಹುದಾದ, ಬಹಿರಂಗವಾಗಿ ಕೊಲೆ ಮಾಡಬಹುದಾದ, ನಿರಂತರವಾಗಿ ಮುಸ್ಲಿಂ ಸಮುದಾಯದ ಆರಾಧನಾ ಮಂದಿರಗಳ ಮುಂದೆ, ಮಸೀದಿಗಳ ಮುಂದೆ, ಅವರ ಸಂಘ ಸಂಸ್ಥೆಗಳ ಮುಂದೆ ಯಾರಿಗೂ ಬೇಕಾದರೂ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗಬಹುದು. ಅದರ ಬಗ್ಗೆ ಯಾರು ಕೂಡ ಕೇಸನ್ನು ತೆಗೆಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಸಮುದಾಯವನ್ನು ನಿರಂತರವಾಗಿ ಬೇಟೆಯಾಡುವಂತಹ ಪ್ರಕ್ರಿಯೆ ಈ ದೇಶದಲ್ಲಿ ಪ್ರಾರಂಭವಾಗಿ ಅನೇಕ ವರ್ಷಗಳಾಯಿತು. ಅದರ ಮುಂದುವರಿದ ಭಾಗ ಅಂತ ಮಾತ್ರ ಅಲ್ಲ, ಆ ನಿಟ್ಟಿನಲ್ಲಿ ಅತ್ಯಂತ ಭೀಕರವಾದ ಒಂದು ಕಾನೂನನ್ನು ವಕ್ಫ್ ಮೂಲಕ ತರ್ತಾ ಇದ್ದಾರೆ. ಗೊತ್ತಿರಬಹುದು ಸಹೋದರೇ, 9.5 ಲಕ್ಷ ಎಕರೆ ಭೂಮಿಗಳು, 9.5 ಲಕ್ಷ ಎಕರೆ ಭೂಮಿ ಈ ದೇಶದಲ್ಲಿ ವಕ್ಫಿನದ್ದಾಗಿದೆ.
ನೀವು ನೋಡಿದ್ದೀರಿ, ಪಾರ್ಲಿಮೆಂಟ್ಗಳಲ್ಲಿ ಚರ್ಚೆಯಾಗಿದೆ. ಇಂಡಿಯನ್ ಆರ್ಮಿಯ ಬಳಿಕ, ಇಂಡಿಯನ್ ರೈಲ್ವೆನ ಬಳಿಕ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಭೂಮಾಲೀಕರು ವಕ್ಫ್ ಅಂತ ಹೇಳ್ತಾರೆ. ಈಗಾಗಲೇ ಆ ಬಗ್ಗೆ ವಿವರಣೆ ಮುಗಿಯಿತು, ನಾನು ಅದನ್ನು ರಿಪೀಟ್ ಮಾಡಬಯಸುವುದಿಲ್ಲ. ಈ 9.5 ಲಕ್ಷ ಆಸ್ತಿ ಎಕರೆ ಭೂಮಿಗಳು ವಕ್ಫ್ ಬೋರ್ಡ್ಗೆ ಇದ್ದರೆ ಅದು ವಕ್ಫ್ ಬೋರ್ಡಿನ ಆಸ್ತಿಯಲ್ಲ, ಅದು ಸರ್ಕಾರಗಳ ಆಸ್ತಿಯಲ್ಲ. ನಮ್ಮ ಪೂರ್ವಜರು ಡೆಲ್ಲಿ ಸುಲ್ತಾನಟ್ನಿಂದ ಪ್ರಾರಂಭಗೊಂಡು ಈ ದೇಶದಲ್ಲಿ ಸ್ವತ್ತಿರುವ ಸರ್ವರು ಕೂಡ ಧಾರ್ಮಿಕವಾದ ಅಗತ್ಯಗಳಿಗಾಗಿ, ತಮ್ಮ ಸಮುದಾಯದ ಏಳಿಗೆಗಾಗಿ ಆ ಸ್ವತ್ತುಗಳನ್ನ ಧಾರ್ಮಿಕವಾಗಿ ದಾನ ಮಾಡಿದ ಕಾರಣಕ್ಕಾಗಿ ಆ ಸ್ವತ್ತುಗಳು ಬಂದಿದೆ. ಇಲ್ಲಿ ನೋಡಿ, ನಮ್ಮ ಮಸೀದಿಗಳು ವಕ್ಫಿನ ಅಂಡರ್ಲಿದೆ. ಆ ಮಸೀದಿ ವಕ್ಫ್ ಬೋರ್ಡ್ ರಿಜಿಸ್ಟರ್ ಆದಂತ ಹೇಳಿದರೆ ಅದೊಂದು ದಾಖಲೆಗಾಗಿ ನೋಂದಣಿಗೊಂಡಿರಬಹುದು. ಅದರ ಎಲ್ಲ ಅಧಿಕಾರ, ಅದರ ಒಡೆತನ ಆಯಾ ಊರಿನ, ಆಯಾ ಮೊಹಲ್ಲಾಗಳ ಸಮಿತಿಗಳ ಅಧೀನದಲ್ಲಿದೆ. ಅದರ ಅರ್ಥ, ಯಾರಾದರೂ ಭೂಮಿಗಳನ್ನ ಕಬ್ಜ ಮಾಡಿ, ಕಬಳಿಕೆ ಮಾಡಿ ವಕ್ಫಿದ್ದು ಅಂತ ಹೇಳಿ ಅಲ್ಪ ಉಳಿದವರನ್ನ ಆ ಭೂಮಿಯಿಂದ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ಮಾಡಿ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮಾಡಿದಂತ ನಿರಂತರವಾಗಿ ತಪ್ಪಾಗಿ ವಾರ್ತಾ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇದೆ. ಇಲ್ಲಿನ ಆಂಕರ್ಗಳು ಒಂದು ಸಮುದಾಯವನ್ನು ನಿರಂತರವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ವಿವಿಧ ರೀತಿಯ ರಂಗುರಂಗಿನ ಕಥೆಗಳನ್ನು ಕಟ್ತಾ ಇದ್ದಾರೆ. ಆಂಕರ್ಗಳು ಮಾಡುವಂತಹ ಸ್ವಯಂ ಘೋಷಿತ ಒಂದೇ ವಿಭಾಗದ ಜನರನ್ನು ಕೂರಿಸಿ ಅವರ ಮೂಲಕ ಚರ್ಚೆಗಳನ್ನು ಸಂಘಟಿಸಿ ಮುಸ್ಲಿಂ ಸಮುದಾಯದ ಬಗ್ಗೆ ನಿರಂತರವಾದ ತಪ್ಪು ಮಾಹಿತಿಗಳನ್ನು ಹಂಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ವಕ್ಫಿನ ಅಡಿಯಲ್ಲಿ 9.5 ಲಕ್ಷ ಎಕರೆ ಆಸ್ತಿ ಇದ್ದರೆ ಸಹೋದರರೇ, ಅದು ಯಾರು ಕೊಟ್ಟದ್ದು? ಸರ್ಕಾರ ಕೊಟ್ಟದಲ್ಲ, ಸರ್ಕಾರದಿಂದ ಮುಸಲ್ಮಾನರು ಪಡೆದದಲ್ಲ, ಸರ್ಕಾರ ಗ್ರಾಂಟ್ ಕೊಟ್ಟದಲ್ಲ, ಅನುದಾನ ಕೊಟ್ಟದಲ್ಲ. ಮುಸ್ಲಿಂ ಸಮುದಾಯದ ದಾನಿಗಳು ತಮ್ಮ ಸಮುದಾಯದ ಏಳಿಗೆಗಾಗಿ, ಅಲ್ಲಾಹನಿಗಾಗಿ ವಕ್ಫ್ ಮಾಡಿದ್ದು, ಅಲ್ಲಾಹನಿಗಾಗಿ ದಾನ ಮಾಡಿ. ಆದ್ದರಿಂದ ಅದರ ಮೇಲೆ ಯಾರಿಗೂ ಕೂಡ ಕೆಂಗಣ್ಣಿರಬೇಕಾದಂತ ಅಗತ್ಯವಿಲ್ಲ. ನಾನು ಹೇಳಿದ ನೋಡಿ, ವಕ್ಫ್ ಯೂಸರ್ ಅನೇಕ ವರ್ಷಗಳಿಂದ ವಕ್ಫಿನ ಆಸ್ತಿಯಾಗಿ ಹಣವನ್ನು ವಕ್ಫ್ ಆಗಿ ಆಚರಣೆ ಮಾಡಿಕೊಂಡು ಬಂದದ್ದಕ್ಕೆ ಇವತ್ತು ದಾಖಲೆಗಳಿಂದ ಎಲ್ಲಿಂದ ಕೊಡಬೇಕು? ಅದಕ್ಕಾಗಿ ನಾನು ಸಿಎಎ ಮುಂದೆ ತಂದೆ. ಸಿಎಎ ಮೂಲಕ ಅಸ್ಸಾಂನಲ್ಲಿ 20 ಲಕ್ಷ ಮಂದಿಗೆ ಪೌರತ್ವವನ್ನ ಅವರಿಗೆ ಅಲ್ಲಿ ಪ್ರಜೆಗಳಲ್ಲ ಎನ್ನುವುದನ್ನು ಸಾಬೀತುಪಡಿಸಲು ಸಾಧ್ಯವಾಗದೆ ಅವರಲ್ಲಿ ಕಂಗಾಲಾಗಿರುವಾಗ ಮುಂದಿನ ದಿನಗಳಲ್ಲಿ ಈ ಆಕ್ಟಿನ ಮೂಲಕ, ಇವತ್ತಿನ ಉಮೀದ್ ಎನ್ನುವ ಆಕ್ಟಿನ ಮೂಲಕ ನಮ್ಮ ಮಸೀದಿಗಳನ್ನು ಪ್ರೂಫ್ ಮಾಡಲು, ನಮ್ಮ ಮದ್ರಸೆಗಳನ್ನು ಸಾಬೀತು ಮಾಡಲು, ನಮ್ಮ ಕಬರ್ಸ್ಥಾನಗಳನ್ನು ಸಾಬೀತು ಮಾಡಲು, ನಮ್ಮ ದರ್ಗಾಗಳನ್ನು ನಮ್ಮದಂತ ಹೇಳಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಬರುವಂತಹ ಒಂದು ಕರಾಳವಾದ ನಾಳೆಯ ಬಗ್ಗೆ ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಳ್ಳಬೇಕಾದಂತಹ ಅಗತ್ಯವಿದೆ. ವಕ್ಫ್ ಯೂಸರ್ಗಳು, ವರ್ಬಲ್ ವಕ್ಫ್ಗಳು, ಮೌಖಿಕ ವಕ್ಫ್ಗಳು, ಇದು ಯಾವುದೂ ಕೂಡ ವಕ್ಫ್ ಅಲ್ಲ ಅಂತ ಹೇಳಿ ಅವುಗಳನ್ನು ಈ ತನಕ ಯಾರು ಕಬ್ಜು ಮಾಡಿಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ. ದೇಶಾದ್ಯಂತ ಕೋಟ್ಯಂತರ ರೂಪಾಯಿ ಮೌಲ್ಯಗಳ ವಸ್ತು ವಕ್ಫ್ ಆಸ್ತಿಗಳನ್ನ ಬಲಾಢ್ಯರು, ಈ ನಾಡಿನ ಶ್ರೀಮಂತರು, ಈ ನಾಡಿನ ಉದ್ಯಮಿಗಳು ಅದನ್ನ ಸ್ವಂತದ್ದಾಗಿ ಅನುಭವಿಸ್ತಾ ಇದ್ದಾರೆ. ವರ್ಷಕ್ಕೆ 100 ರೂಪಾಯಿ, 500 ರೂಪಾಯಿಗಳಷ್ಟು ಬಾಡಿಗೆ ಮಾತ್ರ ವಕ್ಫಿಗೆ ಕೊಡ್ತಾ ಇದ್ದಾರೆ. ಅಂತದ್ದನ್ನು ಅಲ್ಲಿ ಅದರ ದಾಖಲೆಗಳ ಕೊರತೆಗಳಿವೆ ಎನ್ನುವುದನ್ನ ಅಧಿಕೃತವಾದ ಕಾನೂನುಗಳ ಮೂಲಕ ಅದನ್ನು ಸಮರ್ಥನೆ ಮಾಡಿ ಅವುಗಳನ್ನ ಕಬ್ಜು ಮಾಡಿ ಮುಸಲ್ಮಾನರ ಕೈಯಿಂದ ಅದನ್ನು ತೆಗೆದುಕೊಂಡು ಉಳಿದವರಿಗೆ ಹಂಚುವ, ಅದನ್ನು ಮುಸಲ್ಮಾನರಿಂದ ಅಲ್ಲಿಂದ ಸಂಪೂರ್ಣವಾಗಿ ಹೊರದಬ್ಬುವಂತಹ ಕೆಲಸಗಳು ಮಾಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಈ ಕಾಯ್ದೆ, ಈ ಒಂದು ಕಾನೂನು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಆದ್ದರಿಂದ ಇದನ್ನು ನಾವು ವಿರೋಧ ಮಾಡಬೇಕಾಗಿದೆ ಸಹೋದರರೇ. ಈ ಮೂಲಕ ಅಧಿಕೃತವಾದ ಆಧಾರಗಳ, ಪುರಾವೆಗಳ ಸಮೇತ ಸಾಬೀತು ಮಾಡಲು ಸಾಧ್ಯವಾಗದಂತಹ ಸ್ವತ್ತುಗಳು ವಕ್ಫ್ ಅಲ್ಲ ಅಂತ ಹೇಳುವಂತಹ ಒಂದು ಕಾಲ. ಯೋಚನೆ ಮಾಡಿ ನೋಡಿ, ಯಾವುದಾದರೊಂದು ವಕ್ಫ್ ಆಸ್ತಿಯ ಬಗ್ಗೆ ಸಂಶಯ ಬಂದರೆ ಆ ವಿವಾದ ಪರಿಹಾರ ಆಗುವ ತನಕ ಅದು ವಕ್ಫ್ ಅಲ್ಲ ಅಂತ ತೀರ್ಮಾನ ಮಾಡುವಂತ ಅಂಶ ಈ ಕಾನೂನಲ್ಲಿದೆ. ಮತ್ತೊಂದು, ಈ ಕಾನೂನಿನ ದುರಂತವನ್ನು ನೋಡಿ, ವಕ್ಫ್ ಮತ್ತು ಸರ್ಕಾರ ತಮ್ಮೊಳಗೆ ಸಂಘರ್ಷದಲ್ಲಿ ಏರ್ಪಟ್ಟರೆ ಇದು ವಕ್ಫಿ ಆಸ್ತಿ ಅಂತ ವಕ್ಫಿನವರು, ಸರ್ಕಾರದ್ದು ಅಂತ ಸರ್ಕಾರದವರು ಹೇಳಿದರೆ ಅದನ್ನು ತೀರ್ಮಾನ ಮಾಡಬೇಕಾದವರು ಯಾರು? ಸರ್ಕಾರಿ ಅಧಿಕಾರಿ. ಎಂತಹ ವಿಚಿತ್ರವಾದ ಒಂದು ಕಾನೂನು ನೋಡಿ. ಯಾವುದೇ ಒಂದು ಕೇಸ್ನಲ್ಲಿ ಆ ಕೇಸಿನ ಆರೋಪಿಯೇ ಅಥವಾ ಕೇಸಿಗೆ ಸಂಬಂಧಪಟ್ಟ ಪಾರ್ಟಿಯೇ ನ್ಯಾಯಾಧೀಶರಾಗುವಂತಹ ಒಂದು ವಿಚಿತ್ರವಾದ ಇದರಲ್ಲಿದೆ. ಆ ಮೂಲಕ ಅತ್ಯಂತ ದುರ್ಬಲವಾದ ಅಂಶಗಳನ್ನು ಸೇರಿಸಿಕೊಂಡು ಯಾವ ರೀತಿಯಲ್ಲಾದರೂ ಮುಸಲ್ಮಾನರ ಕೋಟ್ಯಂತರ ರೂಪಾಯಿಗಳ ಭೂಮಿಗಳನ್ನು, ಸಂಸ್ಥೆಗಳನ್ನು ವಶಪಡಿಸಿಕೊಳ್ಳುವಂತಹ ಒಂದು ಭೀಕರವಾದ ಹುನ್ನಾರ ಇದರಲ್ಲಿ ಅಡಗಿದೆ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಸಹೋದರರೇ, ಈ ಬಗ್ಗೆ ಅತ್ಯಂತ ದೊಡ್ಡ ಪ್ರತಿಭಟನೆಗಳು ನಮ್ಮಲ್ಲಿ ನಡೆಯಬೇಕಾದಂತ ಅಗತ್ಯವಿದೆ. ಇಲ್ಲಿ ನೋಡಿ, ವಕ್ಫ್ ಬೋರ್ಡ್ ಅಲ್ಲಿ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ನಲ್ಲಿ 22 ಮೆಂಬರ್ಸ್ ಇದ್ದಾರೆ. ರಾಜ್ಯದ ವಕ್ಫ್ ಬೋರ್ಡ್ ಗಳಲ್ಲಿ 11 ಮಂದಿ ಮೆಂಬರ್ಸ್ ಗಳಿದ್ದಾರೆ. ಅದರಲ್ಲಿ ಸೆಂಟ್ರಲ್
ಸೆಂಟ್ರಲ್ ವಕ್ಫ್ ಬೋರ್ಡ್ಗಳಲ್ಲಿ ಇವತ್ತೊಂದು 8 ಮಂದಿ ಬೇಕಾದ್ರೆ ಮುಸಲ್ಮಾನರಾಗಬಹುದು. ಅದರ ಮೆಂಬರ್ಗಳನ್ನು ನಾವು ಗುರುತಿಸಿದರೆ ಒಂದು 10 ಮಂದಿ ಮುಸಲ್ಮಾನರಾಗಬಹುದು. 22 ಮಂದಿಯಲ್ಲಿ 12 ಮಂದಿ ಮುಸಲ್ಮಾನರಾಗಬೇಕಾದಂತ ಅಗತ್ಯವಿಲ್ಲ. ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ನಲ್ಲೂ ಕೂಡ ಮುಸಲ್ಮಾನರಿಗೆ ಬಹುಮತ ಇಲ್ಲ, ಮೆಜಾರಿಟಿ ಇಲ್ಲ. ರಾಜ್ಯದ ವಕ್ಫ್ ಬೋರ್ಡ್ ನಲ್ಲಿ 11 ಮಂದಿಯಲ್ಲಿ 4 ಮಂದಿ ಮುಸಲ್ಮಾನರಾದ ಸಾಕು. ಬಾಕಿ 7 ಮಂದಿ ಮುಸಲ್ಮಾನರಾಗಬೇಕಾದಂತ ಅಗತ್ಯವಿಲ್ಲ. ಅಲ್ಲಿ ಅವರು ಉಳಿದವರೆಲ್ಲರೂ ಮುಸಲ್ಮಾನ್ ಆಗಬೇಕೆನ್ನುವ ಕಡ್ಡಾಯ ಇಲ್ಲ. ಈಗ ಸೆಂಟ್ರಲ್ ವಕ್ಫ್ ಬೋರ್ಡ್ ನಲ್ಲಿ, ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ನಲ್ಲಿ ಅದರ ಭಾರತದ ಅಲ್ಪಸಂಖ್ಯಾತ ವ್ಯವಹಾರದ ಮಿನಿಸ್ಟರ್ ಆಗಿರುವ ಜಾರ್ಜ್ ಕುರಿಯನ್ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಹಿಂದಿನ ದಿನಗಳಲ್ಲಿ 22 ಮಂದಿಯಲ್ಲಿ ಒಬ್ಬ ಇನ್ಚಾರ್ಜ್ ಸೆಂಟ್ರಲ್ ಮಿನಿಸ್ಟರ್ ಮಾತ್ರ ಅದರಲ್ಲಿ ಮೆಂಬರ್ ಆಗುವಂತ ಅವಕಾಶ ಇತ್ತು. ಸಹೋದರರೇ, ಅದರಲ್ಲಿ ಅಧ್ಯಕ್ಷರಾಗುವಂತ ಅವಕಾಶ ಇತ್ತು. ಬಾಕಿ 21 ಮಂದಿ ಕೂಡ ಮುಸಲ್ಮಾನರಾಗುವಂತ ಅವಕಾಶವಿತ್ತು. ಈಗಿನ ಕಾಯ್ದೆಯ ಪ್ರಕಾರ 22 ಮಂದಿಯಲ್ಲಿ 10 ಮಂದಿ ಮಾತ್ರ ಮುಸಲ್ಮಾನರಾಗಿದ್ದು 12 ಮಂದಿ ಬಹುಮತ ಮೆಜಾರಿಟಿ ನಾನ್ ಮುಸ್ಲಿಮರಾಗುವಂತ ಅವಕಾಶ ವಕ್ಫ್ ಅಲ್ಲಿದೆ. ಸ್ಟೇಟ್ ಕಮಿಟಿಯಲ್ಲೂ ಕೂಡ ಅದೇ ರೀತಿ. ಇದಲ್ಲದೆ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ನಲ್ಲೂ ರಾಜ್ಯ ವಕ್ಫ್ ಬೋರ್ಡ್ ಅಲ್ಲೂ ಕಡ್ಡಾಯವಾಗಿ 2 ಮಂದಿ ನಾನ್ ಮುಸ್ಲಿಮರನ್ನು ಸೇರಿಸಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ಈ ಮೂಲಕ ಮುಸ್ಲಿಂ ಸಮುದಾಯದ ಬಗ್ಗೆ ನಿರಂತರವಾಗಿ ಅವರನ್ನ ಒಂದು ಶೇಡಿಗೆ ತಳ್ಳುವ, ಅವರ ವ್ಯಕ್ತಿತ್ವವನ್ನು ನಾಶ ಮಾಡುವ, ಅವರ ಆತ್ಮವೀರ್ಯವನ್ನು ಸಂಪೂರ್ಣವಾಗಿ ಕೆಡಿಸುವ, ಅವರ ಆತ್ಮಾಭಿಮಾನದ ಮೇಲೆ ದಾಳಿ ಮಾಡುವ ಕೆಲಸ ಇವತ್ತು ನಿರಂತರವಾಗಿ ನಡೆಯುವಾಗ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಚರ್ಚಿಸಿ ಅದರ ಬಗ್ಗೆ ಅಪೀಲ್ಗಳನ್ನು ಸಲ್ಲಿಸಿ ನಮಗೆ ನ್ಯಾಯಯುತವಾದಂತಹ ಒಂದು ತೀರ್ಮಾನ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನ್ಯಾಯದ ಮೇಲೆ ನಾವು ನಮ್ಮ ನಂಬಿಕೆಯನ್ನು ಕಳಗೊಂಡಿಲ್ಲ, ಸಂವಿಧಾನದ ಮೇಲೆ ನಂಬಿಕೆಯನ್ನು ಕಳಗೊಂಡಿಲ್ಲ. ಸಂವಿಧಾನ ನಮಗೆ ನೀಡುವ ಸಂರಕ್ಷಣೆ ಮತ್ತು ಬದ್ಧತೆ ಅದು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದರ ಪ್ರತಿಧ್ವನಿ ಉಂಟಾಗಿ ಈ ವಿಚಾರಗಳಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಂಗೀಕಾರ ಮಾಡಿ ಕಾಯ್ದೆ ಮಾಡಿದಂತಹ ಈ ಒಂದು ಕರಾಳವಾದ ಉಮೀದ್ ಕಾಯ್ದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಗೊಂಡು ಮುಸ್ಲಿಂ ಸಮುದಾಯಕ್ಕೆ ಖಂಡಿತವಾಗಿಯೂ ನ್ಯಾಯ ಸಿಗುವಂತಹ ಒಂದು ನಾಳೆ ಬರಲಿದೆ ಎನ್ನುವ ಆಶಾಭಾವನೆ ನಾವು ಹೊಂದಿದ್ದೇವೆ. ಅದಕ್ಕಾಗಿ ನಾವು ಪ್ರತಿಭಟನೆಗಳನ್ನು ಈ ದೇಶಾದ್ಯಂತ ನಿರಂತರವಾಗಿ ನಾವು ಮಾಡಲಿದ್ದೇವೆ. ಮುಂದಿನ ಶುಕ್ರವಾರ ಇದೇ ಸಮಯಕ್ಕೆ 3 ಗಂಟೆಗೆ ಅಡ್ಯಾರ್ ಕಣ್ಣೂರು ಶಾ ಗಾರ್ಡನ್ ನಲ್ಲಿ ನಮ್ಮ ಕಾಜಿಗಳ ನೇತೃತ್ವದಲ್ಲಿ ಅತ್ಯುಜ್ವಲವಾದಂತಹ ಪ್ರತಿಭಟನೆಯನ್ನ ಮುಂದಿನ ಶುಕ್ರವಾರ 18 ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ಕೂಡ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಆಹ್ವಾನ ಮಾಡುತ್ತಾ ಎಲ್ರಿಗೂ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.